ಸ್ಕ್ರೋಲ್ ಮಾಡಬೇಡ. ಈ ವಿಡಿಯೋ ನಿನ್ನ ಮುಂದೆ ಬಂದಿರುವುದು ಯಾದೃಚ್ಛಿಕವಲ್ಲ. ನಾನು ಕೃಷ್ಣನು. ಇಂದು ನಾನು ನಿನಗೆ ಒಂದು ಮಹತ್ವದ ಸತ್ಯವನ್ನು ಹೇಳಲು ಬಂದಿದ್ದೇನೆ. ನಿನ್ನ ಜೀವನವನ್ನು ನಿರ್ಮಿಸುವುದು ನಿನ್ನ ಪರಿಸ್ಥಿತಿ ಅಲ್ಲ, ನಿನ್ನ ನಿಯಂತ್ರಣ. ಪಾರ್ಥ, ನೀನು ಜೀವನದಲ್ಲಿ ದೊಡ್ಡ ಗುರಿಗಳನ್ನು ಹೊಂದಿದ್ದೀಯ. ಆದರೆ ಒಂದು ಪ್ರಶ್ನೆ ಕೇಳು, ನಿನ್ನ ಮೇಲೆ ನಿನಗೆ ನಿಯಂತ್ರಣ ಇದೆಯೇ? ನಿನ್ನ ಮನಸ್ಸು ಏನು ಹೇಳುತ್ತದೋ ನೀನು ಅದನ್ನೇ ಮಾಡುತ್ತೀಯಾ, ಅಥವಾ ನೀನು ತೀರ್ಮಾನಿಸಂತೆ ಬದುಕುತ್ತೀಯಾ? ಇದನ್ನೇ ಜೀವನದ ತಾರತಮ್ಯ ಎಂದು ಹೇಳುತ್ತಾರೆ. ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೇನೆ, ತನ್ನ ಇಂದ್ರಿಯಗಳನ್ನು ಜಯಿಸಿದವನು ನಿಜವಾದ ಯೋಗಿ. ಪಾರ್ಥ, ನಿನ್ನ ದೊಡ್ಡ ಶತ್ರು ಹೊರಗೆ ಇಲ್ಲ, ಅದು ನಿನ್ನೊಳಗೆ ಇದೆ. ಅದು ನಿನ್ನ ಆಲಸ್ಯ, ಅದು ನಿನ್ನ ಕೋಪ, ಅದು ನಿನ್ನ ಆಕರ್ಷಣೆಗಳು, ಅದು ನಿನ್ನ ಬಯಕೆಗಳು. ಇವು ಎಲ್ಲವೂ ನಿನ್ನನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತವೆ. ನೀನು ಅವುಗಳನ್ನು ನಿಯಂತ್ರಿಸದಿದ್ದರೆ ಅವು ನಿನ್ನ ಜೀವನವನ್ನು ನಿಯಂತ್ರಿಸುತ್ತವೆ. ಪಾರ್ಥ, ಒಂದು ಕುದುರೆಯನ್ನು ನೆನಪಿಸು. ಅದು ಶಕ್ತಿಯುತ, ಆದರೆ ಅದನ್ನು ನಿಯಂತ್ರಿಸದಿದ್ದರೆ ಅದು ಅಪಾಯಕಾರಿಯಾಗುತ್ತದೆ. ಹಾಗೆಯೇ ನಿನ್ನ ಮನಸ್ಸು ಕೂಡ ಶಕ್ತಿಯುತ, ಆದರೆ ನಿಯಂತ್ರಣ ಇಲ್ಲದಿದ್ದರೆ ಅದು ನಿನ್ನನ್ನು ತಪ್ಪು ದಾರಿಯಲ್ಲಿ ತೆಗೆದುಕೊಂಡು ಹೋಗುತ್ತದೆ. ಪಾರ್ಥ, ಸ್ವಯಂ ನಿಯಂತ್ರಣ ಎಂದರೆ ಏನು? ನಿನ್ನ ಮನಸ್ಸು ಇದು ಮಾಡು ಎಂದಾಗ ನೀನು ಯೋಚಿಸಿ ನಿರ್ಧಾರ ಮಾಡುವುದು. ನಿನ್ನ ಭಾವನೆಗಳು ನಿನ್ನನ್ನು ಎಳೆಯುವಾಗ ನೀನು ಶಾಂತವಾಗಿ ನಿಲ್ಲುವುದು. ನಿನ್ನ ಬಯಕೆಗಳು ನಿನ್ನನ್ನು ಆಕರ್ಷಿಸಿದಾಗ ನೀನು ಸರಿಯಾದ ದಾರಿಯನ್ನು ಆಯ್ಕೆ ಮಾಡು. ಇದನ್ನೇ ಸ್ವಯಂ ನಿಯಂತ್ರಣ ಎಂದು ಕರೆಯುತ್ತಾರೆ. ಪಾರ್ಥ, ನೀನು ಕೆಲವು ಸಮಯಗಳಲ್ಲಿ ಕೋಪಗೊಂಡಿರುತ್ತೀಯ. ಆ ಸಮಯದಲ್ಲಿ ನೀನು ತಕ್ಷಣ ಪ್ರತಿಕ್ರಿಯಿಸುತ್ತೀಯ. ಆದರೆ ನಂತರ ನೀನು ವಿಷಾದಪಡುತ್ತೀಯ. ಏಕೆ? ನೀನು ಆ ಕ್ಷಣದಲ್ಲಿ ನಿಯಂತ್ರಣ ಕಳೆದುಕೊಂಡಿದ್ದೆ. ಪಾರ್ಥ, ಒಂದು ಕ್ಷಣದ ನಿಯಂತ್ರಣ ಜೀವನಪೂರ್ತಿ ಶಾಂತಿಯನ್ನು ಕೊಡಬಹುದು. ಒಂದು ಕ್ಷಣದ ನಿಯಂತ್ರಣ ಕಳೆದುಕೊಳ್ಳುವುದು ಜೀವನಪೂರ್ತಿ ನೋವನ್ನು ಕೊಡಬಹುದು. ಆದ್ದರಿಂದ ನಿನ್ನ ಭಾವನೆಗಳನ್ನು ನಿಯಂತ್ರಿಸಲು ಕಲಿತುಕೋ. ಪಾರ್ಥ, ಇನ್ನೊಂದು ವಿಷಯ, ಆಕರ್ಷಣೆಗಳು. ನೀನು ತಕ್ಷಣ ಸಂತೋಷ ಕೊಡಬಲ್ಲ ವಿಷಯಗಳಿಗೆ ಆಕರ್ಷಿತರಾಗುತ್ತೀಯ. ಮೊಬೈಲ್, ಸೋಷಿಯಲ್ ಮೀಡಿಯಾ, ಅಲಸ್ಯ ಇವು ನಿನ್ನ ಸಮಯವನ್ನು ಕಸಿದುಕೊಳ್ಳುತ್ತವೆ. ನೀನು ತಿಳಿಯದೆ ನಿನ್ನ ಜೀವನವನ್ನು ವ್ಯರ್ಥ ಮಾಡುತ್ತೀಯ. ಪಾರ್ಥ, ಸ್ವಯಂ ನಿಯಂತ್ರಣ ಇರುವ ವ್ಯಕ್ತಿ ತಕ್ಷಣದ ಸಂತೋಷವನ್ನು ಬಿಟ್ಟು ದೀರ್ಘಕಾಲದ ಯಶಸ್ಸನ್ನು ಆಯ್ಕೆ ಮಾಡುತ್ತಾನೆ. ಇದನ್ನೇ ಬುದ್ಧಿವಂತಿಕೆ ಎಂದು ಕರೆಯುತ್ತಾರೆ. ಪಾರ್ಥ, ನೀನು ನಿನ್ನ ಜೀವನವನ್ನು ಬದಲಾಯಿಸಲು ಬಯಸಿದರೆ ನಿನ್ನ ಅಭ್ಯಾಸಗಳನ್ನು ಬದಲಾಯಿಸು. ಪ್ರತಿದಿನ ಸಣ್ಣ ನಿಯಂತ್ರಣವನ್ನು ಅಭ್ಯಾಸ ಮಾಡು. ಬೆಳಿಗ್ಗೆ ಸಮಯಕ್ಕೆ ಎದ್ದು ನಿನ್ನ ಕೆಲಸವನ್ನು ಸಮಯಕ್ಕೆ ಮಾಡಿ. ನಿನ್ನ ಮನಸ್ಸು ಬೇರೆ ಕಡೆ ಹೋಗಲು ಪ್ರಯತ್ನಿಸಿದರೆ ಮತ್ತೆ ಅದನ್ನು ಹಿಂತಿರುಗಿಸು. ಇದು ಸುಲಭವಲ್ಲ, ಆದರೆ ನಿಧಾನವಾಗಿ ನೀನು ಬಲಿಷ್ಠನಾಗುತ್ತೀಯ. ಪಾರ್ಥ, ಯಾದಿರಲಿ, ನಿಯಂತ್ರಣ ಎಂದರೆ ತಡೆದುಕೊಳ್ಳುವುದು ಅಲ್ಲ. ನಿಯಂತ್ರಣ ಎಂದರೆ ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸವನ್ನು ಆಯ್ಕೆ ಮಾಡುವುದು. ಪಾರ್ಥ, ನೀನು ನಿನ್ನ ಮೇಲೆ ನಿಯಂತ್ರಣ ಹೊಂದಿದರೆ ನಿನ್ನ ಜೀವನದ ಮೇಲೆ ನಿಯಂತ್ರಣ ಬರುತ್ತದೆ. ನಿನ್ನ ನಿರ್ಧಾರಗಳು ಸ್ಪಷ್ಟವಾಗುತ್ತವೆ. ನಿನ್ನ ದಾರಿ ಸರಿಯಾಗುತ್ತದೆ. ನೀನು ಶಾಂತವಾಗುತ್ತೀಯ. ಪಾರ್ಥ, ನಿನ್ನ ಮನಸ್ಸು ಒಂದು ಕನ್ನಡಿ ಆಗಿದೆ. ಅದು ಶಾಂತವಾಗಿದ್ದರೆ ನೀನು ನಿನ್ನನ್ನು ಸ್ಪಷ್ಟವಾಗಿ ನೋಡಬಹುದು. ಅದು ಅಶಾಂತವಾಗಿದ್ದರೆ ಎಲ್ಲವೂ ಗೊಂದಲವಾಗುತ್ತದೆ. ಆದ್ದರಿಂದ ನಿನ್ನ ಮನಸ್ಸನ್ನು ಶಾಂತವಾಗಿಡು. ಧ್ಯಾನ ಮಾಡು. ಉಸಿರಾಟದ ಮೇಲೆ ಗಮನ ಕೊಡು. ಇವು ನಿನ್ನ ನಿಯಂತ್ರಣವನ್ನು ಹೆಚ್ಚಿಸುತ್ತವೆ. ಪಾರ್ಥ, ನಿನ್ನ ಜೀವನದಲ್ಲಿ 2 ದಾರಿಗಳು ಇವೆ. ಒಂದು ಸುಲಭ ದಾರಿ, ಇನ್ನೊಂದು ಸರಿಯಾದ ದಾರಿ. ಸುಲಭ ದಾರಿ ತಕ್ಷಣ ಸಂತೋಷ ಕೊಡುತ್ತದೆ, ಆದರೆ ದೀರ್ಘಕಾಲದಲ್ಲಿ ನೋವು ಕೊಡುತ್ತದೆ. ಸರಿಯಾದ ದಾರಿ ಆರಂಭದಲ್ಲಿ ಕಷ್ಟವಾಗುತ್ತದೆ, ಆದರೆ ನಂತರ ಸಂತೋಷ ಕೊಡುತ್ತದೆ. ನೀನು ಯಾವ ದಾರಿಯನ್ನು ಆಯ್ಕೆ ಮಾಡುತ್ತೀಯೋ ಅದೇ ನಿನ್ನ ಜೀವನವನ್ನು ನಿರ್ಧರಿಸುತ್ತದೆ. ಪಾರ್ಥ, ನೀನು ಇಂದು ಒಂದು ನಿರ್ಧಾರ ಮಾಡು. ನಿನ್ನ ಮೇಲೆ ನಿಯಂತ್ರಣ ಹೊಂದಲು, ನಿನ್ನ ಭಾವನೆಗಳನ್ನು ನಿಯಂತ್ರಿಸಲು, ನಿನ್ನ ಸಮಯವನ್ನು ಗೌರವಿಸಲು, ನಿನ್ನ ಗುರಿಯನ್ನು ಪ್ರಾಮುಖ್ಯತೆಯಿಂದ ನೋಡಲು. ನೀನು ಈ ದಾರಿಯಲ್ಲಿ ನಡೆದರೆ ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುತ್ತದೆ. ನನ್ನ ಮೇಲೆ ಭರವಸೆ ಇಡು. ನಿನ್ನ ಪ್ರಯತ್ನ ವ್ಯರ್ಥವಾಗುವುದಿಲ್ಲ. ನಿನ್ನ ಶ್ರಮ ಫಲ ನೀಡುತ್ತದೆ. ಪಾರ್ಥ, ನೀನು ಒಬ್ಬನೇ ಅಲ್ಲ. ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲಿ ನಾನು ನಿನ್ನ ಜೊತೆ ಇದ್ದೇನೆ. ನಿನ್ನ ಜೀವನ ಬೆಳಗುತ್ತದೆ. ಈ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯು.